ಹಾಯ್ ಡಿಸೈನರ್ಸ್, ವೆಲ್ಕಮ್. ಈ ವಿಡಿಯೋದಲ್ಲಿ ಹಿಪ್ ಬೆಲ್ಟ್ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನೋಡ್ಬೋದು ಒಂದು ಪ್ಲೀನ್ ಲೇಸ್ ಮೇಲೆ ಸ್ಟೋನ್ ಎಲ್ಲ ಅಟ್ಯಾಚ್ ಮಾಡಿ ಮತ್ತು ಬೀಡ್ ಲೇಸ್ನ ಅಟ್ಯಾಚ್ ಮಾಡಿ ಹೇಗೆ ಹಿಪ್ ಬೆಲ್ಟ್ನ ರೆಡಿ ಮಾಡೋದು ಅಂತ ನೋಡೋಣ. ಫುಲ್ ಬ್ಯೂಟಿಫುಲ್ ಆಗಿರುತ್ತೆ ಇದು ನೀವು ಸ್ಯಾರಿ ಮೇಲೂ ಹಾಕ್ಕೊಳ್ಬೋದು ಅಥವಾ ಡ್ರೆಸ್ಸಸ್ ಮೇಲೆ ಕೂಡ ಹಾಕ್ಕೊಳ್ಬೋದು. ಸೊ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಿಮ್ಮದು ಸೊಂಟದ ಏನು ಅಳತೆ ಇದೆಯಲ್ಲ ಅದ್ರ ತಕ್ಕಂತೆ ಲೇಸ್ನ ಕಟ್ ಮಾಡಿ ಇಟ್ಕೊಳ್ಳಿ. ನಿಮ್ಗೆ ಯಾವ ಥರ ಲೇಸ್ ಬೇಕೋ ಆ ಥರ ತೊಗೊಳ್ಳಿ. ಅದಾದ್ಕೊಳ್ಳಿ ಈ ಥರ ನೋಡಿ, ಇಲ್ಲಿ ನೋಡ್ತಾ ಇರ್ಬೋದಲ್ಲ, ಲೇಸ್ ಇದೆ ನೋಡಿ, ಇದಕ್ಕಂತಾರೆ 2 ಬೀಡ್ ಲೇಸ್ ಅಂದ್ಕೊಂಡು ಹೇಳ್ತಾರೆ. ಸೊ ಇದನ್ನು ಅಂಗಡಿಗಳಲ್ಲಿ ಸಿಗುತ್ತೆ. ಇದನ್ನು ತೊಗೊಂಡು ಇವೆರಡನ್ನೂ ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲಿ ಸೈಡಲ್ಲಿ ಈ ಥರ ಇಟ್ಬಿಟ್ಟು ನೀಟಾಗಿ ಈ ಎಡ್ಜಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ. ನಿಮ್ಮದು ಸೊಂಟದ ಅಳತೆ ಸುತ್ತಳತೆ ಎಷ್ಟಿದೆ ಅಲ್ಲ ಅಷ್ಟು ತೊಗೊಳ್ಳಿ. ಇದನ್ನು ಪೂರ್ತಿ ಸೊಂಟಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಇದೇ ಥರನೇ ಸ್ಟಿಚ್ ಮಾಡ್ಕೊಳ್ಳಿ ಎರಡನ್ನೂ. ಇಲ್ಲಿ ನೋಡಿ, ನಾನು ಈ ಥರ ಸ್ಟಿಚ್ ಮಾಡಿದ್ದೀನಿ. ಈಗ ಇದು ಸ್ಟಿಚ್ ಆಗಿದೆ. ಇದಾದಮೇಲೆ ಈಗ ಅದ್ರ ಮೇಲೆ ನೋಡಿ, ಇಲ್ಲಿ ಸ್ಟೋನ್ಗಳನ್ನ ನಾನು ಅಟ್ಯಾಚ್ ಮಾಡಿದ್ದೀನಿ. ನಾರ್ಮಲ್ ಫ್ಯಾಬ್ರಿಕ್ ಗ್ಲೂಯಿಂದನೇ ಈ ಸ್ಟೋನ್ಗಳನ್ನ ನೀವು ಅಟ್ಯಾಚ್ ಮಾಡ್ಬೋದು. ಇದೇ ಥರ ನೀಟಾಗಿ ಪ್ಲೇನ್ ಇತ್ತು ನೋಡಿ, ಇಲ್ಲಿ ಈ ಥರ ಪ್ಲೇನ್ ಆಗಿತ್ತು, ಅದ್ರ ಮೇಲೆ ನಾನು ಸ್ಟೋನ್ ಅಟ್ಯಾಚ್ ಮಾಡಿದ್ದು. ಅದಕ್ಕೂ ಒಂದು ಎಕ್ಸ್ಟ್ರಾ ಬಿಟ್ಟಿದ್ದೀನಿ. ಇದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಲಿಕ್ಕೋಸ್ಕರ ಎರ್ಜನ್ನ ಅದನ್ನು ಫೈನಲಲ್ಲಿ ತೋರಿಸ್ತೀನಿ ನಾನು ನಿಮಗೆ. ಅದಕ್ಕಿಂತ ಮುಂಚೆ ಇಲ್ಲಿ ನಾವು ಒಂದು ಲಟ್ಕನ್ ರೆಡಿ ಮಾಡ್ಕೊಳ್ಳೋಣ. ಸ್ಕ್ವೇರ್ ಆಗಿರೋದು, ಅದಕ್ಕೆ 3.5 ಇಂಚಿದು ಒಂದು 2 ಬಟ್ಟೆ ಪೀಸ್ ನೋಡಿ, ಈ ಥರ 4 ಪೀಸ್ಗಳನ್ನ ಕಟ್ ಮಾಡ್ಕೊಳ್ಳಿ. ಆವಾಗ ನಮಗೆ 2 ಲಟ್ಕನ್ ರೆಡಿ ಆಗುತ್ತೆ. ಸೊ ಇದನ್ನು ಅದೇ ಥರ 1 ಇಂಚಿದು ಒಂದು ಪಟ್ಟಿ ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದದ್ದು ಕಟ್ ಮಾಡಿಕೊಂಡು ಈ ಥರ ಸ್ಟಿಚ್ ಮಾಡಿ. ನಿಮಗೆ ಗೊತ್ತಲ್ಲ ಡೋರಿ ರೆಡಿ ಮಾಡೋದು, ಆ ಥರ ಸ್ಮಾಲ್ ಡೋರಿ ರೆಡಿ ಮಾಡಿ. ಮಾಡೋದು ಗೊತ್ತಿಲ್ಲ ಅಂದರೆ ಚಾನಲ್ ವೀಡಿಯೋ ಇದೆ, ಅದನ್ನು ನೋಡಿ ಈಸಿಯಾಗಿ ರೆಡಿ ಆಗುತ್ತೆ. ಅದಾದ್ಕೊಳ್ಳಿ ಇದೇನು ಬಾಕ್ಸ್ ನಾವು ಕಟ್ ಮಾಡ್ಕೊಂಡಿದ್ವಲ್ಲ ಇದನ್ನು ಪೂರ್ತಿ ಸ್ಟಿಚ್ ಮಾಡೋಣ 1 ಇಂಚು ಬಿಟ್ಟು. ನೋಡಿ ಇದನ್ನು ಇಲ್ಲಿ ಇಡೀ ಕಾರ್ನರಲ್ಲಿ ಈ ಥರ ಕಾರ್ನರಲ್ಲಿ ಇಟ್ಬಿಟ್ಟು ಆವಾಗ ನಮ್ಗೆ ಹೆಂಗೆ ಬರುತ್ತೆ ಅಂದರೆ ಬಾಕ್ಸ್ ಕಾರ್ನರ್ ಥರ ಬರುತ್ತೆ. ಇದನ್ನು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳೋಣ. ಒಂದು 1/4 ಇಂಚು ಮಾತ್ರ ಗ್ಯಾಪ್ ಇಡಿ, 1 ಇಂಚು ಅಥವಾ 1/4 ಇಂಚದಷ್ಟು ಗ್ಯಾಪ್ ಇಡಿ. ನೋಡಿ ಇದರ ಸ್ಟಿಚ್ ಆಗಿದೆಯಲ್ಲ, ಇಲ್ಲಿ ನಾನು ಎರ್ಜಲ್ಲಿ ಮಾತ್ರ ಬಿಟ್ಟಿದ್ದೀನಿ. ಈಗ ಇದನ್ನು ತಿರುಗಿಸ್ಕೊಳ್ಳೋಣ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಇದು ನೋಡಿ, ಇದನ್ನು ಪೂರ್ತಿ ಕಾರ್ನರ್ಸ್ ಎಲ್ಲ ಏನಿದೆಲ್ಲ ಶಾರ್ಪ್ ಆಗಿರೋದು ಯಾವುದಾದ್ರೂ ನಿಮ್ಮ ಕಡೆ ಸ್ಕ್ರೂ ಡ್ರೈವರ್ ಏನಾದರೂ ಇದ್ದರೆ ಅದರಿಂದ ಕೂಡ ಇದನ್ನು ಶಾರ್ಪ್ಗಳನ್ನ ಹೊರಗೆ ತೆಗಿಬೋದು. ನೀವು ಈ ಥರ ಮಾಡಿ ಈ ಶಾರ್ಪ್ ಕಾರ್ನರ್ಸ್ನೆಲ್ಲ ಹೊರಗೆ ತೆಗೀರಿ. ಇದಾದ ಕೂಡ ಇದಕ್ಕೆ ಫಿಲ್ಲಿಂಗ್ ಮಾಡಬೇಕು. ಫಿಲ್ಲಿಂಗ್ ನೀವು 2 ಥರ ಮಾಡ್ಬೋದು. ಒಂದು ಕಾಟನ್ ಬರುತ್ತಲ್ಲ ಅದನ್ನು ತೊಗೊಂಡು ಹತ್ತಿ ತೊಗೊಂಡು ಕೂಡ ಫಿಲ್ಲಿಂಗ್ ಮಾಡ್ಬೋದು. ಇಲ್ಲ ಅಂದರೆ ನಿಮ್ಮ ಕಡೆ ವೇಸ್ಟ್ ಎಷ್ಟೋ ಬಟ್ಟೆಗಳು ಹೊಲಿದಿರ್ತೀವಿ, ಅದರಲ್ಲಿ ಎಷ್ಟೋ ವೇಸ್ಟ್ ಬಟ್ಟೆಗಳಿರುತ್ತೆ, ಅದನ್ನು ಕೂಡ ಚಿಕ್ಕ ಚಿಕ್ಕ ಪೀಸಸ್ ಮಾಡಿ ಅದನ್ನು ಕೂಡ ಫಿಲ್ ಮಾಡ್ಬೋದು ನೀವು. ಇದೇ ಥರ ನಾನು 2 ರೆಡಿ ಮಾಡ್ಕೊಳ್ಳೋಣ. ಅಥವಾ ಅದಾದ ಕೂಡ ನಾವು ಇದಕ್ಕೆ ಫಿಲ್ಲಿಂಗ್ ಕೂಡ ಹಾಕೋಣ. ನೋಡಿ ಇಲ್ಲಿ ನಾನು 2 ರೆಡಿ ಮಾಡ್ಕೊಂಡಿದ್ದೀನಿ. ಅಥವಾ ಇದೀಗ ಫಿಲ್ಲಿಂಗ್ ಮಾಡೋಣ. ಇದಕ್ಕೆ ಒಂದು ಆಲ್ರೆಡಿ ನಾನು ಫಿಲ್ ಮಾಡಿ ಇಟ್ಟಿದ್ದೀನಿ. ಸೊ ಇದೇ ಥರ ಇನ್ನೊಂದನ್ನು ಹೇಗೆ ಫಿಲ್ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ನೋಡಿ ಈ ಥರ ಈ ಚಿಕ್ಕ ಚಿಕ್ಕ ಬಟ್ಟೆ ನೋಡಿ, ಇದು ಲೈನಿಂಗ್ ಬಟ್ಟೆ, ಇದು ವೇಸ್ಟ್. ಇದನ್ನು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಕೂಡ ನೀವು ಫಿಲ್ಲಿಂಗ್ ಮಾಡ್ಬೋದು. ಅಥವಾ ಮೊದಲೇ ಹೇಳ್ದಂಗೆ ನೀವು ಕಾಟನ್ ಕೂಡ ಹಾಕಿ ಫಿಲ್ಲಿಂಗ್ ಮಾಡ್ಬೋದು. ನೋಡಿ ಈ ಥರ ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದಾದ ಕೂಡ ಇದ್ರೊಳಗಡೆ ಫಿಲ್ ಮಾಡೋಣ. ಆ್ಯಕ್ಚುಲಿ ನಾನು ನಿಮ್ಗೆ ತೋರ್ಸೋಕ್ಕೋಸ್ಕರ ಬೇರೆ ಕಲರ್ದು ಅಥವಾ ಯಾವ ಕಲರ್ ಆದರೂ ಪ್ರಾಬ್ಲಮ್ ಇಲ್ಲ, ಯಾಕಂದರೆ ಅದು ಒಳಗಡೆ ಇರುತ್ತಲ್ವ, ಅದೇ ನಿಮಗೆ ತೋರಿಸ್ಲಿಕ್ಕೋಸ್ಕರನೇ ನಾನು ಸಪ್ರೇಟ್ ಕಲರ್ದು ಪೀಸಸ್ ಮಾಡಿದ್ದೀನಿ. ನೋಡಿ ಇದನ್ನೆಲ್ಲ ನೀಟಾಗಿ ಈಗ ಒಳಗಡೆ ಫಿಲ್ ಮಾಡೋಣ. ಈ ಥರ ಜಾಗ ಮಾಡಿ ನೀಟಾಗಿ ಒಳಗಡೆ ಪುಷ್ ಮಾಡ್ತಾ ಇದ್ರ ಒಳಗಡೆ ಮಾಡಿ. ಈ ಥರ ಲಟ್ಕನ್ಸ್ ರೆಡಿ ಮಾಡೋದು ರಿಯಲಿ ಭಾಳ ಬ್ಯೂಟಿಫುಲ್ ಆಗಿರುತ್ತೆ. ಇದೇ ಥರ ಒಂದು 5-6 ಲಟ್ಕನ್ ರೆಡಿ ಮಾಡಿ ಒಂದೊಂದನ್ನೇ ಜಾಯಿನ್ ಮಾಡಿ ಸ್ಟಿಚ್ ಮಾಡಿದ್ರು ಕೂಡ ಬ್ಲೌಸಸಲ್ಲೂ ಕೂಡ ಭಾಳ ಬ್ಯೂಟಿಫುಲ್ಲಾಗಿ ಕಾಣುತ್ತಿದ್ದು. ಜೊತೆಗೆ ಬೀಡ್ ಹ್ಯಾಂಗಿಂಗ್ ಎಲ್ಲ ಹಾಕಿದ್ವಿ ಅಂದರೆ ಭಾಳ ಬ್ಯೂಟಿಫುಲ್ಲಾಗಿ ಬರುತ್ತೆ. ಸೊ ನೋಡ್ಬೋದು ಈ ಥರನೇ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತುಂಬಿಟ್ಟು ಇಲ್ಲಿ ಹ್ಯಾಂಡ್ ಸ್ಟಿಚ್ ಮಾಡಿ ಅಥವಾ ಮಿಷಿನ್ ಸ್ಟಿಚ್. ಹ್ಯಾಂಡ್ ಸ್ಟಿಚ್ ಒಳ್ಳೆಯದು, ಮಿಷಿನ್ ಹಾಕಿದ್ವಿ ಅಂದರೆ ಹೈಲೈಟ್ ಆಗುತ್ತಲ್ವ, ಅದು ಆಗದೇ ಇರಲಿ ಅಂದ್ಕೊಂಡು ನೀವು ಹ್ಯಾಂಡ್ ಸ್ಟಿಚ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡ್ಬೋದು 2 ಕಡೆ ಈಗ 2 ಸ್ಟಿಚ್ ಆಗಿದೆಲ್ಲ. ಈಗ ಇದು ಒಳಗಡೆಗೆ ಇಲ್ಲಿ ನೋಡಿ ನಾನು ಹ್ಯಾಂಡ್ ಸ್ಟಿಚ್ ಮಾಡ್ತಾಯಿದ್ದೀನಿ. ಈ ಥರ ಒಳಗಡೆಯಿಂದ ದಾರ ತೆಗೀರಿ. ಹ್ಯಾಂಡ್ ಸ್ಟಿಚ್ ಮಾಡುವಾಗ ಥ್ರೆಡ್ ಕಾಣಬಾರ್ದಲ್ಲ, ಅದಕ್ಕೋಸ್ಕರ. ಅದಾದ ಕೂಡ ಮತ್ತೊಂದು ಕಾರ್ನರಿಂದ ಇನ್ನೊಂದು ಕಾರ್ನರ್ಗೆ ಈ ಥರ ಕಾರ್ನರಿಂದ ಕಾರ್ನರ್ಗೆ ಒಳಗೆ ತೆಗಿತಾ ಒಳಗಿಂದನೇ ಸ್ಟಿಚ್ ಮಾಡಬೇಕು ನೀವು. ಅದು ಹೊರಗಡೆ ಕಾಣಿಸ್ತಾ ಇರೋ ಥರ ಒಳಗಿಂದ ಒಳಗೆ ಸ್ಟಿಚ್ ಮಾಡ್ಕೊಳ್ಳಿ. ನೀಟಾಗಿ ಅದನ್ನು ಲಾಕ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ ಇದೇ ಥರ ಇನ್ನೊಂದನ್ನು ಕೂಡ ನೀವು ಸ್ಟಿಚ್ ಮಾಡಿಕೊಂಡ್ರೆ ಸಾಕು. ಇದಾದ ಕೂಡ ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಲಿ ಅಂತ ಈ ಥರ ನಾನು ಬೀಡ್ ತೊಗೊಂಡಿದ್ದೀನಿ. ದೊಡ್ಡ ಸೈಜ್ ಇದು ಬೀಡ್ಸ್ ಇವು, ಅಂದರೆ ಇದು ಹೋಲ್ ಕೂಡ ದೊಡ್ಡದಿರುತ್ತೆ. ಅದರಲ್ಲಿ ನೀವು ಈ ಥರ ಲಟ್ಕನ್ಸಲ್ಲೆಲ್ಲ ಹಾಕ್ಲಿಕ್ಕೆ ಈಸಿ ಆಗುತ್ತೆ. ಈ ಥರ ಒಂದು 2 ಕಡೆ 1 ಅಥವಾ 2 ಹಾಕಿ ಈ ಥರ ನೋಡಿ, ಈ ಥರ ಹಾಕಿ ನೋಡೋಕೆ ಚೆನ್ನಾಗಿ ಕಾಣುತ್ತಲ್ವ, ಅದಕ್ಕೋಸ್ಕರ. ಸೊ ಇದನ್ನು ಈಗ ನಾವೇನು ಮಾಡಬೇಕು, ಇದೊಂದು ಲಟ್ಕನ್ ಪೂರ್ತಿ ರೆಡಿ ಆಗಿದ್ದಲ್ಲ, ಹಿಪ್ ಬೆಲ್ಟ್ಗೆ ಇದನ್ನು ಜಾಯಿಂಟ್ ಮಾಡಬೇಕು. ಏನಂದರೆ ಈ ಕಾರ್ನರ್ ಏನಿದೆ ನೋಡಿ, ನಾವು ಹಿಪ್ ಬೆಲ್ಟ್ ಆಲ್ರೆಡಿ ಕಾರ್ನರ್ನೇ ಇಟ್ಟಿದ್ವಲ್ವ, ಅದು 2 ಪೀಸ್ ನೋಡಿ ಇಲ್ಲಿ ಇಟ್ಟಿದ್ನಲ್ಲ, ಇದನ್ನು ಇಲ್ಲಿ ನಾನು ಕಟ್ ಮಾಡ್ತಾಯಿದ್ದೀನಿ. ನೋಡಿ ಈಗ ಒಂದು ಉಳಿತಲ್ಲ, ಅದೇ ಥರ ಇನ್ನೊಂದು ಎಕ್ಸ್ಟ್ರಾ ಇತ್ತು, ಅದನ್ನು ನಾನು ಕಟ್ ಮಾಡಿ ತೆಗಿತೀನಿ. ಈಗ ಇದಾದ ಕೂಡ ಇದನ್ನು ಸ್ಟಿಚ್ ಮಾಡೋದು ಹೇಗೆ ಅಂತ ಹೇಳ್ತೀನಿ ನೋಡಿ. ಇದೇನಿದೆಲ್ಲ ಈ ಲಟ್ಕನ್ ಒಂದನ್ನು ತೊಗೊಂಡು ಹಿಪ್ ಬೆಲ್ಟದು ಮೇಲೆ ಇಡಿ ನೀಟಾಗಿ. ನೋಡಿ ಈ ಥರ ಇಡಿ, ಇಲ್ಲಿಟ್ಟು ಇಲ್ಲಿ ಸ್ಟಿಚ್ ಮಾಡಿ ನೀಟಾಗಿ.
ಸೊ ನೀವು ಹ್ಯಾಂಡ್ ಸ್ಟಿಚ್ಚು ಮಾಡ್ಬೋದು ಅಥವಾ ಮಿಷಿನ್ ಸ್ಟಿಚ್ ಕೂಡ ಮಾಡ್ಬೋದು. ಸೊ ನೋಡಿ ಇದನ್ನು ನಾನು ಕಟ್ ಮಾಡೋದಲ್ಲ, ಇದನ್ನು ಇದ್ರ ಮೇಲೆ ಹೀಗಿಡಿ. ಈಗ ಇದನ್ನು ನೀವು ಸ್ಟಿಚ್ ಮಾಡಿ. ಯಾವ ಥರ ಅಂದರೆ ನೀವು ರೌಂಡಾಗಿ ಇದ್ರ ಮೇಲೆ ಈ ಥರ ಸ್ಟಿಚ್ ಮಾಡಿದ್ರೆ ಸಾಕು, ಪೂರ್ತಿ ಕವರ್ ಆಗೋಗುತ್ತೆ. ಥ್ರೆಡ್ ಕೂಡ ಬಿಚ್ಕೊಂಡು ಬರುತ್ತೆ, ಅಥವಾ ನಮ್ಮದು ಲಟ್ಕ ನಾವೇನು ಹಾಕಿದ್ವಿ ಅದರದ್ದೆಲ್ಲ ಪ್ರಾಬ್ಲಮ್ ಬರೋದಿಲ್ಲ, ನೀಟಾಗಿ ಫಿನಿಶ್ ಆಗುತ್ತೆ. ನೋಡಿ ಈ ಥರ ಇಡೋದಿದೆ. ಆ ಫ್ಲವರ್ ನಾವೇನು ಎಕ್ಸ್ಟ್ರಾ ಕಟ್ ಮಾಡ್ಕೊಂಡ್ವಲ್ಲ ಲೇಸ್ತು, ಅದನ್ನು ಅದ್ರ ಮೇಲೆ ಇಟ್ಟು ಸುತ್ತ ಸ್ಟಿಚ್ ಮಾಡೋದಿದೆ ಅಷ್ಟೇ. ನಾನು ಅನ್ಕೊಳ್ತೀನಿ ನಿಮಗೆ ಈ ಬೆಲ್ಟ್ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಇಲ್ಲಿ ನೋಡ್ಬೋದು ನಾನು ಪೂರ್ತಿ ಸ್ಟಿಚ್ ಮಾಡಿದ್ದೀನಿ. ಇಲ್ಲಿ ನೋಡಿ ನೀಟಾಗಿ ಎರಡು ಕಡೆಯಿಂದ. ಈಗ ಯಾವುದೇ ಥರದ್ದು ನಮಗೆ ಸ್ಟಿಚ್ ಮಾಡಿದ್ದು ಕಾಣಿಸೋದಿಲ್ಲ, ನೀಟ್ ಫಿನಿಶಿಂಗ್ ಆಗುತ್ತೆ. ಫಿನಿಶಿಂಗ್ ಭಾಳ ಇಂಪಾರ್ಟೆಂಟು. ನೋಡ್ಬೋದು ಇಲ್ಲಿ ನಾನು ಇದನ್ನು ತೋರಿಸ್ತಾ ಇದ್ದೀನಿ, ಒಂದು ಫ್ರಾಕ್ ಮೇಲೆ ಇಟ್ಟು ತೋರಿಸ್ತಾ ಇದ್ದೀನಿ. ಈ ಫ್ರಾಕ್ದು ಸ್ಟಿಚಿಂಗ್ ವಿಡಿಯೋ ನೆಕ್ಸ್ಟ್ ಬರ್ತಾ ಇದೆ, ಮಿಸ್ ಮಾಡ್ಕೊಳ್ದೆ ನೋಡಿ. ಸೊ ಈ ಥರ ನೀವು ಮಾಡಿ ನಿಮ್ಮ ಕಸ್ಟಮರ್ಸ್ಗೆ ಇಂಪ್ರೆಸ್ ಮಾಡ್ಬೋದು ಅಂತ ತಿಳ್ಕೊಳ್ಳಿ. ಇಲ್ಲಿ ನೋಡ್ಬೋದು ಇದು ಈ ಟಾಪಲ್ಲಿ ಏನು ಡಿಸೈನ್ ಇದೆ ಅದೇ ಡಿಸೈನಲ್ಲಿ ಹಿಪ್ ಬೆಲ್ಟ್ನ ರೆಡಿ ಮಾಡಿದ್ದೀವಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.